ಶ್ರೀರಾಮ ವಾಲಿಯ ಜೊತೆ ಯುದ್ಧ ಮಾಡದೆ ಹಾಗೆ ಬಾಣ ಬಿಟ್ಟು ಯಾಕೆ ಕೊಲ್ಲಬೇಕಿತ್ತು? ಇದೇ ಪ್ರಶ್ನೆಯನ್ನ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದ 17ನೇ ಸರ್ಗದಲ್ಲಿ ವಾಲಿ ಕೂಡ ಕೇಳ್ತಾನೆ. ಆತ ಶ್ರೀರಾಮನಿಗೆ, ನಾನು ನಿನ್ನ ಧರ್ಮಾತ್ಮ ಅಂತ ತಿಳಿದಿದ್ದೆ, ಆದ್ರೆ ನೀನು ಒಬ್ಬ ಪಾಪಿ ಅಂತ ಆತನ ಮೇಲೆ ಆರೋಪವನ್ನ ಹಾಕ್ತಾನೆ. ಅದಾದ ನಂತರ 18ನೆಯ ಸರ್ಗದಲ್ಲಿ ಶ್ರೀರಾಮ ಉತ್ತರವನ್ನ ಕೊಡ್ತಾನೆ. ಸಂಪೂರ್ಣ ಆರ್ಯಾವರ್ತ, ಈ ಸಂಪೂರ್ಣ ಪೃಥ್ವಿ ಇಕ್ಷ್ವಾಕು ವಂಶದವರಿಂದ ಆಳಲ್ಪಟ್ಟಿದೆ. ಇವಾಗ ಈ ಕುಲಕ್ಕೆ ಭರತ ರಾಜನಾಗಿದ್ದಾನೆ. ಆತನ ಪ್ರತಿನಿಧಿಯಾಗಿ ನಾನು ಮತ್ತೆ ನನ್ನ ತಮ್ಮ ಇಲ್ಲೆಲ್ಲಾ ಸಂಚಾರ ಮಾಡ್ತಾ ಇದೀವಿ. ಧರ್ಮದ ರಕ್ಷಣೆಯನ್ನ ಮಾಡೋದು, ಸಜ್ಜನರಿಗೆ ನ್ಯಾಯವನ್ನ ಕೊಡಿಸೋದು, ಜೊತೆಗೆ ಅಧರ್ಮದ ದುಷ್ಟರ ವಿನಾಶವನ್ನ ಮಾಡೋದು ನಮ್ಮ ಕರ್ತವ್ಯ. ಯಾವುದೇ ವ್ಯಕ್ತಿ ತನ್ನ ಮಗಳು, ತಂಗಿ ಅಥವಾ ತಮ್ಮನ ಹೆಂಡತಿಯ ಜೊತೆಗೆ ಸಂಬಂಧವನ್ನ ಬೆಳೆಸುವಂತಿಲ್ಲ, ಅವರ ಮೇಲೆ ಕಾಮದೃಷ್ಟಿಯಿಂದ ನೋಡುವಂತಿಲ್ಲ. ಆದರೆ ನೀನು ನಿನ್ನ ತಮ್ಮ ಸುಗ್ರೀವ ಜೀವಂತವಾಗಿರುವಾಗಲೇ ಆತನ ಹೆಂಡತಿ ರುಮೆಯನ್ನ ಅಪಹರಣ ಮಾಡುವುದಷ್ಟೇ ಅಲ್ಲದೆ ಅವಳ ಜೊತೆಗೆ ಸಂಬಂಧವನ್ನ ಕೂಡ ಬೆಳೆಸಿದ್ಯಾ. ಇದು ಘೋರ ಅಪರಾಧ. ಅಪರಾಧಿಗಳಿಗೆ ಶಿಕ್ಷೆಯನ್ನ, ದಂಡವನ್ನ ಕೊಡಲಾಗತ್ತೆ ಹೊರತು ಅವರ ಜೊತೆ ಯುದ್ಧ ಮಾಡೋದಿಲ್ಲ. ನಾನಿವಾಗ ನಿನಗೆ ವಿಧಿಸಿದ್ದು ಅದೇ ಪಾಪ ಕೃತ್ಯಕ್ಕೆ ದಂಡ ಅಂತ ಶ್ರೀರಾಮ ಅಲ್ಲಿ ಹೇಳ್ತಾರೆ. ಇವತ್ತಿನ ಸಿನಾರಿಯೋವನ್ನು ಕೂಡ ನೋಡಿ. ಕೋರ್ಟ್ ನಲ್ಲಿ ಕ್ರಿಮಿನಲ್ಗೆ ಶಿಕ್ಷೆಯನ್ನ ಕೊಡ್ತಾರೆ ಹೊರತು ಅವರ ಜೊತೆ ಯುದ್ಧವನ್ನ ಮಾಡೋದಿಲ್ಲ. ಹಾಗೆ ಇಕ್ಷ್ವಾಕು ಕುಲದ ಪ್ರತಿನಿಧಿಯಾದ ಶ್ರೀರಾಮ ವಾಲಿಗೆ ಶಿಕ್ಷೆ ಕೊಡ್ತಾರೆ ಹೊರತು ಆತನ ಜೊತೆ ಯುದ್ಧ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ಯುದ್ಧಕ್ಕೆ ನಿಂತಾಗ 14,000 ಜನ ರಾಕ್ಷಸರನ್ನ ಒಬ್ಬರೇ ಕೊಂದ ಶ್ರೀರಾಮನಿಗೆ ವಾಲಿಯೊಬ್ಬನನ್ನ ಕೊಲ್ಲುವುದು ಯಾವ ದೊಡ್ಡ ವಿಷಯವೂ ಆಗಿರ್ಲಿಲ್ಲ. ಇದನ್ನ ತಿಳಿಸಿದ ಮೇಲೆ ವಾಲಿಯೇ, ನೀವು ಹೇಳೋದ್ರಲ್ಲಿ ಯಾವ ಸಂಶಯವೂ ಇಲ್ಲ, ನೀವು ಮಾಡಿದ್ದು ಸರಿಯಾಗಿದೆ ಅಂತ ಒಪ್ಕೊಳ್ತಾನೆ. ನಿಜವಾದ ರಾಮಾಯಣವನ್ನ ಓದಿ ತಿಳಿಯೋಣ. ಹರೇ ಕೃಷ್ಣ.